ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಘಟನಾ ಸಂಚಾಲಕರಾದ ವೆಂಕಟೇಶಣ್ಣ ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡುವ ಉದ್ದೇಶ ಅದು ಏನು? ಸರ್, ಏನಿಲ್ಲ, ಮೊದಲನೇದಾಗಿ ನಿಮ್ಗೆಲ್ರಿಗೂ ನಮಸ್ಕಾರ ತಿಳಿಸ್ತಾ, ಈಗ ನಮ್ಮ ಬಶೆಟ್ಟಹಳ್ಳಿ ಹೋಬಳಿ ಶಿಡ್ಲಘಟ್ಟ ತಾಲೂಕು ಟಿಪೆದ್ನಹಳ್ಳಿ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಒಂದು ಸರ್ಕಾರಿ ಶಾಲೆ ಇದೆ. ಆ ಶಾಲಾ ಕಟ್ಟಡವನ್ನು ಆ ಊರಿನ ಕೆಲವು ವ್ಯಕ್ತಿಗಳು ರಾತ್ರೋರಾತ್ರಿ ಯಾರಿಗೂ ಗೊತ್ತಿಲ್ಲದಾಗೆ JCBಗಳು ಎತ್ಕೊಂಡೋಗಿ ಆ ಕಟ್ಟಡವನ್ನು ನೆಲಸಮ ಮಾಡ್ತಾರೆ. ಎಷ್ಟೋ ತಾರೀಕು 27/11/2025 ಸಾಯಂಕಾಲ 4 ಗಂಟೆಯಿಂದ ಅವ್ರ ಆಕ್ಟಿವಿಟೀಸ್ ಶುರು ಮಾಡಿ ಈ ಸರ್ಕಾರಿ ಶಾಲಾ ಕಟ್ಟಡವನ್ನು ಕೆಡವತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿರ್ತಕ್ಕಂಥ ಇವರ ಗ್ರಾಮಸ್ಥರು ಪ್ರಜ್ಞಾವಂತರು ಅದನ್ನೆಲ್ಲ ಫೋಟೋಸ್ ತೆಕ್ಕೊಂಡು ವಿಡಿಯೋ ಮಾಡಿಕೊಂಡು ಸಂಬಂಧಪಟ್ಟ ಇಲಾಖಾ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮ BEO ಸಾಹೇಬರಿಗೆ ಒಂದು ಕಂಪ್ಲೇಂಟ್ ಮಾಡ್ತಾರೆ, ಒಂದು ಅರ್ಜಿ ಕೊಡ್ತಾರೆ. ಈ ಥರ ಶಾಲಾ ಕಟ್ಟಡವನ್ನು ಇಂತಿಂಥ ವ್ಯಕ್ತಿಗಳು ಅಕ್ರಮವಾಗಿ ನೆಲಸಮ ಮಾಡಿದ್ದಾರೆ, ಇವ್ರ ವಿರುದ್ಧ ನೀವು ಕ್ರಮ ಜರುಗಿಸ್ಬೇಕು. ಈ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ಜಾತಿಯ ಬಡವರ ಮಕ್ಕಳು ಓದ್ತಕ್ಕಂಥದ್ದು, ಅವರಿಗೆ ಶಿಕ್ಷಣ ಪಡೀಲಿಕ್ಕೆ ಇರ್ತಕ್ಕಂಥ ಒಂದೇ ಒಂದು ಅವಕಾಶ ಸರ್ಕಾರಿ ಶಾಲೆ. ಆ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಗಳನ್ನು ಉಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ, ಇಲಾಖೆಯ ಮುಖ್ಯಸ್ಥರಾಗಿ ನಿಮ್ಮ ಮೇಲಿದೆ ಅಂತ ಹೇಳ್ಬಿಟ್ಟು ಇವರಿಗೆ ಒಂದು ಮನವಿಯನ್ನು ಕೊಡ್ತಾರೆ BEO ಸಾಹೇಬರಿಗೆ. BEO ಸಾಹೇಬರು ಇವ್ರ ಮನವಿಯನ್ನು ಪರಿಶೀಲನೆ ಮಾಡಿ ಇವ್ರ ಹತ್ರ ಇರ್ತಕ್ಕಂಥ ಏನೇನು ದಾಖಲೆ ಇದೆ ಅವೆಲ್ಲದನ್ನು ಪರಿಶೀಲನೆ ಮಾಡಿಬಿಟ್ಟು ದಿನಾಂಕ 2/1/2026 ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಗೆ ಆ ವ್ಯಾಪ್ತಿಗೆ ಬರ್ತಕ್ಕಂತಹ ಟಿಪೆದ್ನಹಳ್ಳಿ ಆ ವ್ಯಾಪ್ತಿಗೆ ಬರೋದ್ರಿಂದ ದಿಬ್ಬೂರಹಳ್ಳಿ ಸಬ್ ಇನ್ಸ್ಪೆಕ್ಟರ್ಗೆ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಈ ಥರ ಉಲ್ಲೇಖ ಡಿ ಹೇಮಂತು ಕೋಮ್ ಲೇಟ್ ದಾಸಪ್ಪ ಬಿನ್ ಲೇಟ್ ದಾಸಪ್ಪ ಟಿಪೆದ್ನಹಳ್ಳಿ ಇವರು ನಮಗಿಂತ ಅರ್ಜಿ ಕೊಟ್ಟಿದ್ದಾರೆ, ನೀವು ಇದ್ರ ಬಗ್ಗೆ ಕ್ರಮ ತಗೊಳ್ಳಿ, ಕಾನೂನು ಕ್ರಮ ಜರುಗಿಸ್ಬೇಕು ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜನವರಿ 2ನೇ ತಾರೀಕು. ಆದರೆ ಇದುವರೆಗೂ ಕೂಡ ಯಾರ ವಿರುದ್ಧ ಯಾರು ಇದನ್ನ ಅಕ್ರಮ ಚಟುವಟಿಕೆಯಲ್ಲಿ ತೊಡಕೊಂಡಿದ್ದಾರೋ ಅವ್ರ ವಿರುದ್ಧ ಒಂದೇ ಒಂದು ಕಾನೂನು ಕ್ರಮ ಜರುಗಿಲ್ಲ. ಯಾಕೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಹಂಗಾಗಿ ನಾವು ನಿನ್ನೆನೇ BEO ಸಾಹೇಬ್ರನ್ನ ಭೇಟಿ ಮಾಡಕ್ಕೆ ಬಂದ್ವಿ. ಅವರು ನಿನ್ನೆ ಏನೋ ಅನಾರೋಗ್ಯದ ಕಾರಣ ರಜಾ ಇದ್ರು ಅಂತ ಗೊತ್ತಾಯ್ತು. ಇವತ್ತು ಸಿಕ್ಕಿದ್ದಾರೆ ನಮಗೆ. ಇವತ್ತು ಕೇಳಿದಾಗ ನಾವು ಕಂಪ್ಲೇಂಟ್ ಆಲ್ರೆಡಿ ಕೊಟ್ಟಿದ್ದೀವಿ, ಅವರು ಇದುವರೆಗೂ ಕೇಸ್ ಮಾಡಿದ್ದಾರೆ, ಏನು ಮಾಡಿದ್ದಾರೆ ನಮಗೂ ಮಾಹಿತಿ ಇಲ್ಲ. ನಾನೀಗ ಅವ್ರ ಹತ್ರನೂ ಮಾತಾಡ್ತೀನಿ ಅಂತ ಅವ್ರಿಗೆ ಫೋನ್ ಮೂಲಕ ಸಂಪರ್ಕ ಮಾಡಿದ್ರು, ಫೋನ್ ತೆಗಿಲಿಲ್ಲ ಅವರು. ಮೇಡಮ್ ಅವ್ರೇನು ರಜಾ ಇದ್ದಾರೆ ಅಂತೇನೋ ಗೊತ್ತಾಯಿತು, ಸಬ್ ಇನ್ಸ್ಪೆಕ್ಟರ್ ಮೇಡಮ್ ಅವರು. ಆಮೇಲೆ ಈ ಕೂಡಲೇ ನಾನು ಸರ್ಕಲ್ ಇನ್ಸ್ಪೆಕ್ಟರ್ನ ಭೇಟಿ ಆಗ್ತೀನಿ, ಭೇಟಿಯಾಗಿ ಈ ಬಗ್ಗೆ ಕಾನೂನು ಕ್ರಮ ಜರುಗಿಸೋದಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತೀನಿ. ಸರ್ಕಾರಿ ಶಾಲೆಗಳು ಉಳಿಸ್ತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರದು ಅಂತ ಹೇಳ್ಬಿಟ್ಟು ನಮಗೆ ಒಂದು ಸಕಾರಾತ್ಮಕವಾದ ಉತ್ತರವನ್ನು ಕೊಟ್ಟಿದ್ದಾರೆ. ನಾವು ಹೇಳ್ತಕ್ಕಂಥದ್ದು ಏನಂದರೆ, ಈಗ ಶಿಕ್ಷಣ ಸಂಘಟನೆ ಹೋರಾಟ ಅಂತಕ್ಕಂಥ ಏನು ಸೂತ್ರಗಳನ್ನು ಇಟ್ಕೊಂಡು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಹೋರಾಟಗಳನ್ನು ಮಾಡ್ಕೊಂತ ಬಂದಿದ್ದೀವ, ಸರ್ಕಾರಿ ಶಾಲೆಗಳನ್ನು ಉಳಿಸ್ತಕ್ಕಂಥದ್ದು ನಮ್ಮ ಮೊದಲ ಜವಾಬ್ದಾರಿ ಆಗಿರೋದ್ರಿಂದ ನಾಳೆ ಸಂಜೆ ಒಳಗಡೆ ಏನಾದರೂ ಕಾನೂನು ಕ್ರಮ ಆಗಲಿಲ್ಲ, ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಲಿಲ್ಲ ಅಂತಂದರೆ ನಾವು ದಲಿತ ಸಂಘರ್ಷ ಸಮಿತಿ ಮತ್ತು ಇತರೆ ಪ್ರಗತಿಪರ ಸಂಘಟನೆಗಳು ನಮ್ಮೆಲ್ಲರ ಸ್ನೇಹಿತರ ಒಳಗೊಂಡಂತೆ ಒಂದು ದೊಡ್ಡ ಹೋರಾಟವನ್ನು ರೂಪಿಸ್ತೀವಿ. ಇದು ಒಂದು ತಾರ್ಕಿಕ ಅಂತ್ಯ ಕಾಣೋವರೆಗೂ ಬಿಡೋದಿಲ್ಲ. ಮುಂದಿನ ದಿನಗಳಲ್ಲಿ ಈ ತಾಲೂಕಿನಲ್ಲೇ ಅಲ್ಲ, ಇಡೀ ರಾಜ್ಯದಲ್ಲಿ ಇಂತಹ ನಮ್ಮ ಸರ್ಕಾರಿ ಶಾಲಾ ಕಟ್ಟಡಗಳಿಗೆ ಯಾವುದೇ ರೀತಿಯ ತೊಂದರೆ ಮಾಡೋದನ್ನು ತಪ್ಪಿಸುವಂಥ ಉದ್ದೇಶ ನಮ್ಮದು. ಅಂಥವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ನಾಳೆ ಸಂಜೆ ಒಳಗಡೆ ಏನಾದರೂ ಕಾನೂನು ಕ್ರಮ ಜರುಗಿಸಿಲ್ಲ ಅಂತಂದರೆ ನಾವು ದೊಡ್ಡ ಹೋರಾಟವನ್ನು ರೂಪಿಸ್ತೀವಿ ಅಂತ ತಮ್ಮ ಮೂಲಕ ತಿಳಿಸ್ತಾ ಇದ್ದೀವಿ. ಅದೇ ಗ್ರಾಮದ ಯಾಕೆ ಸರ್ಕಾರಿ ಶಾಲೆಯನ್ನು ಕೆಡುವುದು ಅನ್ನೋದೇನಾದ್ರು ಮಾಹಿತಿ ಇದೆಯಾ ನಿಮಗೆ? ಸರ್, ಇಲ್ಲ, ಅದು ನಾವು ನಿಖರವಾದ ಮಾಹಿತಿ ಇಟ್ಕೊಂಡು ಮಾತಾಡಬೇಕು. ನಮಗೆ ಇದುವರೆಗೂ ಬಂದಿರತಕ್ಕಂಥದ್ದು ಸರ್ಕಾರಿ ಶಾಲೆಯನ್ನು ಕೆಡವಿದ್ದಾರೆ ಅಂತಕ್ಕಂಥದ್ದಷ್ಟೇ. ಅದು ಯಾಕೆ ಕೆಡವಿದ್ದಾರೆ, ಏನು ಕೆಡವಿದ್ದಾರೆ, ಅವರನ್ನು ವಿಚಾರಣೆಗೆ ಒಳಪಡಿಸಿದಾಗ ಮಾತ್ರ ಆಚೆ ಬರಲಿಕ್ಕೆ ಸಾಧ್ಯ ಅಂತಕ್ಕಂಥ ಅಭಿಪ್ರಾಯ ನಮ್ಮದು. ನಮಸ್ಕಾರ. ದೊಡ್ಡಕಳ್ಳಿ ಗ್ರಾಮ ಪಂಚಾಯತಿ ಮತ್ತೆ ಟಿಪೆದ್ನಹಳ್ಳಿ ಗ್ರಾಮದಲ್ಲಿ ಇವರು ಸರ್ಕಾರಿ ಶಾಲೆಯನ್ನು ಕೆಡವಿದ್ದಾರೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಲಾರ್ಜ್ ಆಗಿದೆ. ತಾವು ಕೂಡ ಕಂಪ್ಲೇಂಟ್ ಅನ್ನು ಕೊಟ್ಟು ಪೊಲೀಸ್ ಸ್ಟೇಷನ್ಗೆ ಇದು ಮಾಡಿದ್ದೀರಾ ಅಂತ ಹೇಳಿದ್ರು. ಕಂಪ್ಲೇಂಟ್ ಇದುವರೆಗೂ FIR ಆಗಿಲ್ಲ ಅಂತ ಹೇಳಿ ಈಗ ಒಂದು ಪ್ರೆಸ್ ಮೀಟ್ ಕೂಡ ಮಾಡಿದ್ರು. ಏನು ಸರ್ ಅದ್ರ ವಿಚಾರ? ಟಿಪೆದ್ನಹಳ್ಳಿ ಶಾಲೆಯಲ್ಲಿ 2020ನೇ ಇಸ್ವಿನಲ್ಲಿ
ಒಂದು ಕಟ್ಟಡ ಕಾಮಗಾರಿ ಸ್ಟಾರ್ಟ್ ಆಗಿ ಅದು ಅರ್ಧದಲ್ಲೇ ನಿಂತಿತ್ತು. ಅಂದರೆ ಕೇವಲ 3 ಅಡಿ ಗೋಡೆಯನ್ನು ಕಟ್ಟಿ ನಿಂತಿತ್ತು. ತದನಂತರ ಯಾವುದೇ ಕಾಮಗಾರಿ ಪೂರ್ಣಗೊಂಡಿರಲಿಲ್ಲ. ಆ ಶಾಲೆ, ಸದರಿ ಶಾಲೆ ಮಕ್ಕಳ ಕೊರತೆಯಿಂದ ಮುಚ್ಚಿ 4 ವರ್ಷಗಳು ಕಳೆದಿವೆ. ಇತ್ತೀಚೆಗೆ ಮೊನ್ನೆ ಡಿಸೆಂಬರ್ನಲ್ಲಿ ಕೆಲವು ವ್ಯಕ್ತಿಗಳು ಅನಗತ್ಯ ಮಧ್ಯಪ್ರವೇಶಿ ಶಾಲಾ ಆವರಣದಲ್ಲಿ ಏನು ಅಪೂರ್ಣಗೊಂಡಿದ್ದಂತಹ ಕಟ್ಟಡ ಇತ್ತು. ಅಪೂರ್ಣಗೊಂಡಿದ್ದಂತಹ ಕಟ್ಟಡದ ಮೇಲೆ ಬುಲ್ಡೋಜರ್ JCBಯನ್ನು ತೆಗೆದುಕೊಂಡು ಆ 3 ಅಡಿ ಗೋಡೆಯನ್ನು, ಏನು 3 ಅಡಿ ಗೋಡೆ ನಿರ್ಮಾಣ ಆಗಿತ್ತು, 3 ಅಡಿ ಗೋಡೆಯನ್ನು ಕೆಡವಿರ್ತಾರೆ. ಈ ಬಗ್ಗೆ ನಾನು ಕೂಡ 23/12/25 ಪರಿಶೀಲನೆಯನ್ನು ಸ್ಪಾಟ್ ವಿಸಿಟ್ ಮಾಡಿದ್ದೆ. ಸೊ ಅದು ಕಂಡು ಬಂತು. ಹಾಗೆ ಇದೇ ಗ್ರಾಮದಲ್ಲಿರ್ತಕ್ಕಂಥ ಹೇಮಂತ್ ಅಂತಕ್ಕಂಥವ್ರು ಈ ಬಗ್ಗೆ ಕೆಲವು ಸಾಕ್ಷ್ಯಗಳನ್ನು ಕೂಡ ಕೊಟ್ಟಿದ್ದರು. ಸೊ ಅದನ್ನು ಆಧರಿಸಿ ನಾನು 20/1/26 ದಿಬ್ಬುರಳ್ಳಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟನ್ನು ಕೊಡಲಾಗಿತ್ತು. ಸೊ ಅದು ತದನಂತರ ಅವರಿಗೆ ಸೂಕ್ತ ಕ್ರಮವನ್ನು ಮಾಡಲಿಕ್ಕೆ ಕೋರಲಾಗಿತ್ತು. ಇಲ್ಲಿಯವರೆಗೂ ಕೂಡ ಕ್ರಮದ ಬಗ್ಗೆ ಮಾಹಿತಿ ಬಂದಿಲ್ಲ. ಈಗ ಇನ್ನೊಮ್ಮೆ ಅವ್ರಿಗೆ ನೆನಪೋಲೆಯನ್ನು, ಇನ್ನೊಂದು ಪತ್ರವನ್ನು ಹಾಕಿ ಆ ಬಗ್ಗೆ ತ್ವರಿತವಾಗಿ ಕಂಪ್ಲೇಂಟ್ ಬಗ್ಗೆ ಅನುಪಾಲನ ಮಾಡಿರೋಕ್ಕೆ ಮತ್ತೊಮ್ಮೆ ಅವ್ರನ್ನ ಕೇಳ್ಕೊಳ್ತಾ ಇದ್ದೀನಿ. ಈಗ ಸರ್ಕಾರಿ ಶಾಲೆ ಅಲ್ಲಿ ಬಹಳ ದಿನಗಳಾಗಿ ಮುಚ್ಚಿ ಅಂತ ಹೇಳಿದ್ರು. ಯಾರೇ ಆಗಲಿ ತಿಂಗಳು ಆ ಥರ ಕೆಡುವುದಾಗ ಗಮನ ಕೊಡ್ತೀರಾ ಮಾಡ್ಬೋದಾ? ಅಂದರೆ ಈಗ ಮುಚ್ಚಿರ್ತಕ್ಕಂಥ ಶಾಲೆಯಲ್ಲಿ HM ಆಗಲಿ ಯಾರು ಇರೋದಿಲ್ವಲ್ಲ, ಟೀಚರ್ಸ್ ಯಾರು ಇರೋದಿಲ್ಲ. ಹೀಗೆ ಅದು ಪಬ್ಲಿಕ್ಸಿಂದ ಬಂದಂಥ ರಿಪೋರ್ಟನ್ನು ಆಧರಿಸಿಯೇ ನಾವು ಕ್ರಮವನ್ನು ವಹಿಸಬೇಕಾಗ್ತದೆ. ಆ ರೀತಿಯ ಸ್ಥಳೀಯವಾದಂಥ ಹೇಮಂತ್ ಅನ್ನೋರ ಒಂದು ಮಾಹಿತಿಯನ್ನು ಆಧರಿಸಿ, ಅವ್ರು ಕೊಟ್ಟಂಥ ದಾಖಲೆಗಳನ್ನು ಆಧರಿಸಿ ನಾವು ಪೊಲೀಸ್ ಠಾಣೆಗೆ ಕಂಪ್ಲೇಂಟನ್ನು ಕೊಟ್ಟಿದ್ವಿ. ಯಾವ ಪರ್ಪಸ್ಗೆ ಆ ಬಿಲ್ಡಿಂಗ್ ಅನ್ನು ಕೆಡವಿದ್ದಾರೆ ಅಂತ ಏನಾದರೂ ಮಾಹಿತಿ ಇದೆಯಾ? ಅದು ಪೊಲೀಸರೇ ಹೇಳಬೇಕು, ನಾವು ಹೇಳಲಿಕ್ಕಾಗೋದಿಲ್ಲ. ಥ್ಯಾಂಕ್ ಯು ಸರ್. ಸರ್ಕಾರ ISI BIS ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ನಿಷೇಧಿಸಿದೆ. ಆನ್ಲೈನ್ ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳ ನೀರು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್, BP, ಶುಗರ್, ಇನ್ಫರ್ಟಿಲಿಟಿ, PCOD, ಕ್ಯಾನ್ಸರ್ ಸಹ ಬರಬಹುದು. ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ ಕ್ಯಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ಗಳ ಲ್ಯಾಬ್ ಟೆಸ್ಟ್ ಆಗಿ 100% ಸೇಫ್ಟಿ ಮತ್ತು ಕ್ವಾಲಿಟಿ ಇರುತ್ತೆ ಅಂತ ಗವರ್ಮೆಂಟ್ ಅಪ್ರೂವ್ ಮಾಡಿದೆ. ನಿಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಕ್ಯಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ನೇ ಬಳಸಿ. ನಮ್ಮ ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಯನ್ನು ನೋಡಿ ಕ್ಯಾಸ್ ಸಿಸ್ಟಮ್ ವಾಟರ್ ಪ್ಯೂರಿಫೈಯರ್ ಖರೀದಿಸುವವರಿಗೆ 10% ರಿಯಾಯಿತಿ ಕೊಡಲಾಗುವುದು. ಪ್ರೀ ಡೆಮೋಗೆ ಸ್ಕ್ರೀನ್ನಲ್ಲಿ ಕಾಣಿಸುತ್ತಿರುವ ಫೋನ್ ನಂಬರ್ ಅನ್ನು ಸಂಪರ್ಕಿಸಿ.